ಸಿದ್ದು ಸರ್ಕಾರದ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಇದೀಗ ಫಿಕ್ಸ್ ಆಯ್ತಾ ಅಂತ ಕೈ ಶಾಸಕರಿಂದ ದಿಲ್ಲಿ ಟೂರ್ ಯಾರಿಗೆಲ್ಲ ಕೋಕ್ ಕೊಡ್ತಾ ಇದೆ ಹೈಕಮಾಂಡ್. ಸಿದ್ದು ಸರ್ಕಾರದ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಫಿಕ್ಸ್. ಕೈ ಶಾಸಕರಿಂದ ದಿಲ್ಲಿ ಟೂರ್ ಯಾರಿಗೆಲ್ಲ ಕೋಕ್. ಕೆಲಸ ಮಾಡದ ಸಚಿವರ ಕೈ ಬಿಡಲು ಶಾಸಕರ ಒತ್ತಾಯ. ಹಿರಿಯರು ಹೊಸಬರಿಗೆ ಸಚಿವ ಸ್ಥಾನ ನೀಡಲು ಪಟ್ಟನ್ನ ಹಿಡಿದಿದ್ರು. 20ಕ್ಕೂ ಹೆಚ್ಚು ಶಾಸಕರಿಂದ ದೆಹಲಿ ದಂಡಯಾತ್ರೆ. ಸಚಿವಾಕಾಂಕ್ಷಿಗಳಿಂದ ದಿಲ್ಲಿ ಟೂರ್, ಕೈನಲ್ಲಿ ಕಂಪನ. ಪಂಚರಾಜ್ಯ ಚುನಾವಣೆ ಮುಗಿಯುತ್ತಿದ್ದಂತೆ ಆಪರೇಷನ್. ಸಿದ್ದರಾಮಯ್ಯ ಕ್ಯಾಬಿನೆಟ್ಗೆ ಯಾರೆಲ್ಲ ಎಂಟ್ರಿ. ಸಂಪುಟ ಪುನಾರಚನೆಗೆ ಪಟ್ಟು ಹಿಡಿದಿರುವಂತಹ ಶಾಸಕರು ಮೇಲಿಂದ ಮೇಲೆ ದೆಹಲಿ ನಾಯಕರ ಭೇಟಿಯಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇಂದು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಮಾಲೋಚನೆ. ಸಂಪುಟ ಪುನಾರಚನೆಗೆ ಸಿಎಂ ಕೂಡ ಮನಸ್ಸು ಮಾಡಿದ್ದಾರೆ. ಹೈಕಮಾಂಡ್ ನಾಯಕರು ನಿರ್ಧಾರ ಕೈಗೊಳ್ಳಬೇಕಿದೆ. ಹಿರಿಯರು ಹೊಸಬರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ವರಿಷ್ಠರು ಮುಂದೆ ಡಿಮ್ಯಾಂಡ್ ಮಾಡಲಿರುವಂತಹ ರೆಬೆಲ್ಸ್ ನಾಯಕರು. ಸಿದ್ದು ಸರ್ಕಾರದ ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಫಿಕ್ಸ್ ಆಗಾದ್ರೆ ಈಗಾಗಲೇ ಹಿರಿಯ ಶಾಸಕರು ದಿಲ್ಲಿ ಟೂರ್ ಅನ್ನ ಬೆಳೆಸಿದ್ದಾರೆ. ದಿಲ್ಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡುವುದಕ್ಕೆ ಅಂತ ಮುಂದಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾ, ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಆದ್ರೆ ಹೈಕಮಾಂಡ್ ತೆಗೆದುಕೊಳ್ಳುವಂತಹ ನಿರ್ಧಾರ ಏನು? ಯಾರೆಲ್ಲ ಶಾಸಕರು ಕೆಲಸ ಮಾಡ್ತಾ ಇಲ್ವೋ, ಯಾರೆಲ್ಲ ಸಚಿವರು ಕೆಲಸ ಮಾಡ್ತಾ ಇಲ್ವೋ ಅಂತವರನ್ನ ತೆಗೆದು ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ನಡೆಸಿದೆ ಅಂತೆ. ಹಾಗಾದ್ರೆ ಯಾರಿಗೆಲ್ಲ ಕೋಕ್ ಕೊಡುತ್ತೆ ಹೈಕಮಾಂಡ್? ಈಗ ಹೆಚ್ಚಾಗಿ ಚರ್ಚೆ ಆಗ್ತಾ ಇರುವಂತಹ ವಿಷಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗಾಗಲೇ ಹಿರಿಯ ಶಾಸಕರು ದಿಲ್ಲಿಗೆ ಬೀಡನ್ನ ಬಿಟ್ಟಿರುವಂತದ್ದು ಒಂದು ಕಡೆ ಕೇಳಿ ಬರ್ತಾ ಇರುವಂತಹ ಮಾತು, ಯಾರೆಲ್ಲ ಶಾಸಕರು ಕೆಲಸ ಮಾಡಿಲ್ವೋ, ಸರಿಯಾದ ರೀತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಿಲ್ವೋ ಅಂತವ್ರಿಗೆಲ್ಲ ಕೋಕ್ ಕೊಡಬೇಕು ಅನ್ನುವಂತ ಮಾಹಿತಿ ಮತ್ತೊಂದು ಕಡೆ ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ದೀಪಾ ಈ ಬಗ್ಗೆ? ವನಿತಾ ಯಾರು ಅಂದ್ರೆ ಹಿಂದೆಯೇ ಈಗ ಸುಮಾರು 2 ವರ್ಷ ಏನು ಸರ್ಕಾರ ಕಂಪ್ಲೀಟ್ ಮಾಡ್ತು, ಅಂದಿನ ದಿನದಿಂದಲೂ ಕೂಡ ಒಂದಿಷ್ಟು ಜನರಿಗೆ ಸಂಪುಟದಿಂದ ತೆಗಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ಆರಂಭ ಆಯ್ತು. ಯಾರ್ಯಾರು ಏನೇನೆಲ್ಲ ಕೆಲಸಗಳನ್ನ ಮಾಡ್ತಿದ್ದಾರೆ, ಯಾರ್ಯಾರು ಯಾವ್ಯಾವ ಇಲಾಖೆಯಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾನದಂಡಗಳನ್ನ ಇಟ್ಕೊಂಡು 2.5 ವರ್ಷದ ಬಳಿಕ ಅವರನ್ನ ತೆಗೆದು ಹೊಸಬರಿಗೆ ಅವಕಾಶವನ್ನ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿತ್ತು. ಈಗ ಸಂಪುಟ ಏನು ಪುನರ್ರಚನೆ ಮಾಡ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಒತ್ತಡಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಮತ್ತೊಮ್ಮೆ ಆ ರಿಪೋರ್ಟ್ ಕಾರ್ಡು ಮುನ್ನೆಲೆಗೆ ಬಂದಿರುವಂತದ್ದು. ಇಲ್ಲಿಯವರೆಗೂ ಯಾವ ಸಚಿವರುಗಳು ಏನೆಲ್ಲ ಕೆಲಸ ಮಾಡಿದ್ದಾರೆ, ಜೊತೆಗೆ ಅವರವರ ಇಲಾಖೆ ಎಷ್ಟು ಅಭಿವೃದ್ಧಿ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಒಂದು ರೀತಿಯಾದಂತಹ ಒಂದು ಪರೀಕ್ಷೆ ಅನ್ನುವಂತಹ ರೀತಿಯಲ್ಲಿ ಅವರ ಎಲ್ಲಾ ಕೆಲಸ ಕಾರ್ಯಗಳನ್ನು ಕೂಡ ಮಾನದಂಡವಾಗಿಟ್ಕೊಂಡು ಅವರನ್ನ ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಚರ್ಚೆ ಆಗಿತ್ತು. ಅದರಂತೆ ಈ ರಿಪೋರ್ಟ್ ಕಾರ್ಡ್ ಹೈಕಮಾಂಡ್ಗೂ ಕೂಡ ಈಗ ಆಲ್ರೆಡಿ ತಲುಪಿರುವಂತದ್ದು. ಆದ್ರೆ ಒಂದಷ್ಟು ತಡ ಆಗಿದ್ದಂತೂ ನಿಜ. ಹಾಗಾಗಿ ಯಾರನ್ನ ತೆಗಿತಾರೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಒಂದು 10-12 ಜನ ಸಚಿವರನ್ನ ಕೈ ಬಿಡಲಾಗುತ್ತೆ. ಹೊಸಬರಿಗೆ ಅಂದ್ರೆ ಆ 10-12 ಸ್ಥಾನಗಳಿಗೆ ಹೊಸಬರಿಗೆ ಅವಕಾಶವನ್ನ ಕೊಡ್ಲಾಗುತ್ತೆ ಅನ್ನುವಂತಹದ್ದು ಕೂಡ ಚರ್ಚೆಯಲ್ಲಿದೆ. ಆದ್ರೆ ಈಗ ಉಪಚುನಾವಣೆಗಳು ಬಂದಿತ್ತು, ಜೊತೆಗೆ ಬೇರೆ ಬೇರೆ ಕಾರಣಗಳು, ಏನು ಕ್ಯಾಬಿನೆಟ್ ವಿಚಾರ ಆಗಿರ್ಬೋದು, ಅವರ ಬಿಲ್ಗಳ ವಿಚಾರ ಎಲ್ಲವನ್ನು ಕೂಡ ಮಾನದಂಡವಾಗಿಟ್ಟುಕೊಂಡು ಏನು ಕ್ರಮ ತೆಗೆದುಕೊಳ್ಳುತ್ತೆ ಹೈಕಮಾಂಡ್ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ವನಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಈಗಾಗಲೇ ನೋಡಿ, ಒಂದು ಕಡೆ 20ಕ್ಕೂ ಹೆಚ್ಚು ಶಾಸಕರು ದಿಲ್ಲಿಗೆ ಬೀಳ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಹೈಕಮಾಂಡ್ ತೆಗೆದುಕೊಳ್ತಾ ಇರುವಂತಹ ನಿರ್ಧಾರ, ಯಾವೆಲ್ಲ ಸಚಿವರು ಇದುವರೆಗೂ ಏನು ಸರ್ಕಾರಕ್ಕೆ 2.5 ವರ್ಷ ಆದಮೇಲೆ ಸಚಿವ ಸಂಪುಟ ಪುನರ್ ರಚನೆ ಅನ್ನುವಂಥದ್ದು ಈಗಾಗಲೇ ಈ ಹಿಂದೆ ಸಹಿತ ಇದ್ರ ಬಗ್ಗೆ ಮಾತುಕತೆಗಳಾಗಿದ್ರು. ಓನ್ಲಿ ಸಚಿವ ಸಂಪುಟ ಅಲ್ಲ ಅದ್ರ ಜೊತೆಗೆ ಇನ್ನು ಅದ್ರ ಜೊತೆಗೆ ಪವರ್ ಶೇರಿಂಗ್ ಅಲ್ಲಿ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಸಹಿತ ಈ ರೀತಿಯಾಗಿ ಒಂದಿಷ್ಟು ಮಾತುಕತೆಗಳು ಆಗಿದ್ವು. ಅದರ ಹಿನ್ನೆಲೆಯಲ್ಲಿ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ನಮಗೂ ಕೂಡ ಸ್ಥಾನವನ್ನ ಅಲ್ಲಿ ಒದಗಿಸಿಕೊಡಿ, ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಏನು ಮಾತು ಕೊಟ್ಟಿತ್ತು, ಭರವಸೆಯನ್ನ ಕೊಟ್ಟಿತ್ತು ಹೈಕಮಾಂಡ್, ಅದನ್ನ ಪೂರೈಸಿಕೊಡ್ಲಿ ಅಂತ. ಈಗ ಯಾರೆಲ್ಲ ಸಚಿವರು ಇದುವರೆಗೆ ಕೆಲಸ ಮಾಡಿಲ್ವೋ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಅಂತ, ಯಾರೆಲ್ಲ ಸಚಿವರು ಇದರಲ್ಲಿ ಕಾಣಿಸಿಕೊಂಡಿಲ್ವೋ ಅಂತವರಿಗೆ ಕೋಕ್ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಂಡಿದೆ. ಹಾಗಾದ್ರೆ ಯಾರಿಗೆಲ್ಲ ಇದರಲ್ಲಿ
ಸ್ಕೋಕನ್ನ ಕೊಡುತ್ತೆ ಹೈಕಮಾಂಡ್ ಅನ್ನುವಂಥದ್ದು ಒಂದು ರೀತಿಯಾಗಿ ಪ್ರಶ್ನೆ.